ಹೆಸರು ನಾಗಲಕ್ಷ್ಮಿ ಅಂತ. ನಾನು ಒಂದು 8 ವರ್ಷದಿಂದ ಲಂಬಾರ್ ಸ್ಪಾಂಡಿಲೋಸಿಸು ಸಫರ್ ಮಾಡ್ತಾ ಇದ್ದೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳೆಲ್ಲ ತೊಗೊಂಡೆ, ಕಟ್ಟಿ ಬಸ್ತಿ ಟ್ಯಾಬ್ಲೆಟ್ಸು ಎಲ್ಲ ವಾಸಿ ಆಗಿತ್ತು. ಈಗ ಒಂದು 2 ತಿಂಗಳಿಂದ ನನಗೆ ಕತ್ತು ಸರ್ವೈಕಲ್ಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಸ್ಟಾರ್ಟ್ ಆದರೆ ನನಗೆ ತಲೆನೋವು ಜಾಸ್ತಿ ಬರ್ತಾಯಿತ್ತು. ಮಾತ್ರೆಗಳು ಅದನ್ನೇ ತೊಗೋತಾ ಇದ್ದೆ, ಅದು ವಾಸಿ ಆಗಿರಲಿಲ್ಲ. ಮೊನ್ನೆ ಶನಿವಾರ ನನಗೆ ಸ್ವಾಸ್ಥ್ಯಕ್ಕೆ ಬಂದಾಗ ಅವರು ಡಾಕ್ಟರ್ ವಿಜಯ್ ಅಂತ ಒಬ್ಬರು ಭಾನುವಾರ ಬರ್ತಾರೆ ಬನ್ನಿ ಅಂತ ಹೇಳಿದ್ರು. ಅವ್ರ ಕ್ಲಿನಿಕ್ಕಿಗೆ ಬಂದು ನಾನು ಅವ್ರ ಹತ್ರ ಅಗ್ನಿಕರ್ಮ ಟ್ರೀಟ್ಮೆಂಟ್ ತೊಗೊಂಡಾಗ ನನಗೆ ಅರ್ಧ ಭಾಗಕ್ಕಿಂತನೂ ಜಾಸ್ತಿನೇ ವಾಸಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ನನಗೆ ಮೊದಲು ಎಲ್ಲಿ ನೋವು ಬರ್ತಾಯಿತ್ತು ಆ ನೋವು ಇವತ್ತಿನ ತನಕ ಬಂದಿಲ್ಲ. 9 ವರ್ಷದಿಂದ ಇದ್ದಿದ್ದು ಸೊಂಟ ನೋವು, ಆ ಒಂದು ದಿನದ ಇದರಲ್ಲೇ ನನಗೆ ಅರ್ಧ ಭಾಗಕ್ಕಿಂತ ಜಾಸ್ತಿ ವಾಸಿ ಆದಂಗೆ ಅನಿಸಿದೆ. ಅದರಲ್ಲಿ ನನಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಈ ಪೇಯ್ನಿಂದ. ಅದೇ ಇವತ್ತು ಒಂದಿನ ತೊಗೊಳ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ನಿರೇಂದ್ರ ಕುಮಾರು, 33 ವರ್ಷ, ಮಂಡ್ಯ ಡಿಸ್ಟಿಕ್ಕು ಪಣಗಳ್ಳಿ ಗ್ರಾಮದವರು. ನನಗೆ 5 ರಿಂದ 6 ವರ್ಷದಿಂದ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು, ತುಂಬ ನೋವು ಬರ್ತಿತ್ತು. ಎಲ್ಲ ಡಾಕ್ಟ್ರುಗಳಿಗೂ ತೋರಿಸ್ದೆ, ಆಯುರ್ವೇದಿಕ್ಗೂ ತೋರಿಸಿದ್ದೆ. ಅದ್ರಲ್ಲೂ ಒಂದು 50% ಕಮ್ಮಿನೂ ಆಗಿತ್ತು. ಮತ್ತೆ ಬಂತು, ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ತೋರಿಸ್ದೆ. ಪೇಯ್ನ್ ಕಿಲ್ಲರ್ ಮಾತ್ರೆ ಕೊಟ್ಟರು, ಮತ್ತೆ ನಾವು ಕಮ್ಮಿ ಆಗೋದು ಮತ್ತೆ ಬರೋದು, ತುಂಬ ಸಫರ್ ಪಡ್ತಾ ಇದೆ. ಅದಾದಮೇಲೆ ಸ್ವಾಸ್ಥ್ಯದವರು ಮತ್ತೆ ಕಾಂಟ್ಯಾಕ್ಟ್ ಬಂದು, ಇಲ್ಲ ಬನ್ನಿ ಇಲ್ಲಿ ಡಾಕ್ಟ್ರು ಇದ್ದಾರೆ, ಭಾನುವಾರ ಬರ್ತಾರೆ, ಅವರು ತೋರಿಸಿ ಅವ್ರ ಹತ್ರ ಒಂದು ಟ್ರಿಪ್ಪು ಅಂತ ಹೇಳಿದ್ರು. ಆದ್ದರಿಂದ ಮತ್ತೆ ಬಂದು ನಾನು ತೋರಿಸ್ದೆ. ಅಗ್ನಿಕರ್ಮ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು. ನನಗೆ ಈಗ ಆಲ್ರೆಡಿ 90% ನೋವು ಕಮ್ಮಿ ಆಗೋಗಿದೆ. ಆಮೇಲೆ ಖರ್ಚು ಕಮ್ಮಿ ಇದೆ. ನಾನು ಖರ್ಚು ಜಾಸ್ತಿ ಆಗುತ್ತೆ ಅಂತ ಅವ್ರ ಹತ್ರ ಕೇಳಿದೆ, ಇಲ್ಲ ಖರ್ಚು ಕಮ್ಮಿ ಆಗುತ್ತೆ. ಖರ್ಚು ಕಮ್ಮಿ ಇತ್ತು, ಬಂದು 100% ನಮಗೆ ಕ್ಯೂರ್ ಆಗೈತೆ. ಅದರಲ್ಲಂತೂ ಮೋಸ ಇಲ್ಲ. ನಿಮ್ದಿಂದ ನಿದ್ದೆ ಮಾಡ್ತೀನಿ, ಆರಾಮಾಗಿರ್ತೀನಿ. ಪಂಚಕರ್ಮಗಿಂತಲೂ ತುಂಬ ಅಗ್ನಿಕರ್ಮ ಒಳ್ಳೇದಾಗೈತೆ ನನಗಂತೂ. ನಮಸ್ತೆ, ನನ್ನ ಹೆಸರು ಪ್ರಜಿತ್ ಅಂತ. ನಾನು ಗೆಜುಲ್ಗೆರೆ ನಿವಾಸಿಯಾಗಿದ್ದು ಮಂಡ್ಯ ಡೈರಿ ಆಲೂಪುರದಲ್ಲಿ ಕೆಲಸ ಮಾಡ್ತಿದ್ದೀನಿ. ನನಗೆ 2 ವರ್ಷದಿಂದ ಬ್ಯಾಕ್ ಪೇನು ಮತ್ತು ಕಾಲು ಜೋಗ್ ಹಿಡಿಯೋ ಟೈಪ್ ಇತ್ತು. ಬೆನ್ನು ಸೊಂಟ ನೋವು ಜಾಸ್ತಿ ಇತ್ತು. ಅದ್ರ ಜೊತೆಗೆ ತೊಡೆ ಮತ್ತು ಮೀನ್ಕಂಡ ನೋವು ಜುಮ್ನೆಸ್ಸು ಜಾಸ್ತಿ ಇತ್ತು. ನಾನು ಎಲ್ಲ ಕಡೆ ತೋರಿಸ್ದೆ. ಲಾಸ್ಟಿಗೆ ಇಲ್ಲಿ ಮಂಡ್ಯ ಸ್ವಾಸ್ಥ್ಯ ಇದರಲ್ಲಿ ಡಾಕ್ಟ್ರು ಹೇಳಿದ್ರು ಅಗ್ನಿಕರ್ಮ ಅಂತ ಒಂದು ಚಿಕಿತ್ಸೆ ಇದೆ, ಅದನ್ನು 4 ರಿಂದ 5 ಸಿಟ್ಟಿಂಗ್ ಮಾಡುವ, ಅಷ್ಟರೊಳಗೆ ನಿಮಗೆ ಕಮ್ಮಿ ಆಗತ್ತೆ ಅಂತ. ಅದೇ ರೀತಿ ನಾನು ಫಸ್ಟ್ 2 ಸಿಟ್ಟಿಂಗಲ್ಲೇ ನನಗೆ ಸೊಂಟದ ನೋವು ಏನಿತ್ತು ಅದು ವಾಸಿ ಆಯಿತು. ಅದೇ ಥರ ಮೀನ್ಕಂಡ ಹಾಗೂ ತೊಡೆ ಎಳ್ತ ಏನಿತ್ತು ಅದು ಕೂಡ ಇವಾಗ ಪೂರ್ತಿ ಕಂಪ್ಲೀಟ್ ಆಗಿದೆ. ನೋವೇನಿಲ್ಲ, ಮುಂಚೆಗಿಂತ ತುಂಬ ಆ್ಯಕ್ಟಿವ್ ಇದ್ದೀನಿ. ಇನ್ನೊಂದು 2-3 ಸಿಟ್ಟಿಂಗು 6 ತಿಂಗಳ ನಂತರ ಮಾಡುವ ಅಂತ ಹೇಳಿದ್ದಾರೆ. ಅದಾದಮೇಲೆ ನನಗೆ ಪೂರ್ತಿ ಕಮ್ಮಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಗ್ನಿಕರ್ಮ ಇದೇನದು ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ, ಆಯುರ್ವೇದಿಕ್ ಇರೋದ್ರಿಂದ ನಾನು ಬೇರೆಯವ್ರಿಗೂ ಹೇಳಿದ್ದೀನಿ. ನಾನು ಸ್ವಂತ ಅನುಭವ ನಾನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ನೀವು ಕೂಡ ಒಂದು ಪ್ರಯತ್ನ ಮಾಡಿ ನೋಡಿ. ಧನ್ಯವಾದಗಳು. ನನ್ನ ಹೆಸರು ಸರೋಜಾ ಅಂತ. ನನಗೆ ಸುಮಾರು ವರ್ಷಗಳಿಂದ ಸೊಂಟ ನೋವಿತ್ತು. ನಾನು ಗಾಂಧಿನಗರ ಫಸ್ಟ್ ಕ್ಲಾಸಲ್ಲಿ ವಾಸ ಮಾಡೋದು. ಸುಮಾರು ದಿವಸದಿಂದ ನನಗೆ ಸೊಂಟ ನೋವಿತ್ತು. ಮಾತ್ರೆಗಳು ತೊಗೊಳ್ತಿದ್ದೆ. ಮಾತ್ರೆಗಳು ತೊಗೊಂಡಾಗ ಸ್ವಲ್ಪ ಕಡಿಮೆ ಆಗ್ತಿತ್ತು. ಮತ್ತು ಯಥಾ ಪ್ರಕಾರ ಮಲ್ಕೊಂಡು ಎದ್ದಾಗಂತೂ ತುಂಬಾ ಜಾಸ್ತಿ ಇರ್ತಿತ್ತು. ಒಂದು ಅರ್ಧ ಗಂಟೆ ಕೂತ್ಕೊಂಡೆ ನಾನು ಆಮೇಲೆ ಓಡಾಡಬೇಕಾಗಿತ್ತು. ಎಷ್ಟೊತ್ತಲ್ಲಾರ ಮಲ್ಕೊಂಡ್ರು, ರಾತ್ರಿ ಆಗಲಿ ಹಗಲಾಗಲಿ, ನನ್ನ ಟೈಮ್ ಇದ್ರೂ ನಾನು ರೆಸ್ಟ್ ಮಾಡೋಂಗಿಲ್ಲ, ಆ ಪರಿಸ್ಥಿತಿ ಇತ್ತು ನನಗೆ. ಯಾರೋ ಹೇಳಿದ್ರು, ಇಲ್ಲಿ ಸ್ವಾಸ್ಥ್ಯ ಮೇಲ್ಗಡೆ ಒಬ್ಬರು ಡಾಕ್ಟ್ರ್ ಇದ್ದಾರೆ ಆತ್ರೇಯ ಅಂತ, ಅಲ್ಲಿ ಅಗ್ನಿಕರ್ಮ ಟ್ರೀಟ್ಮೆಂಟ್ ತೊಗೊಂಡ್ರೆ ವಾಸಿ ಆಗ್ಬೋದು, ಟ್ರೈ ಮಾಡಿ ಅಂದರು. ನಾನು ಬಂದೆ, 3 ಸಿಟ್ಟಿಂಗ್ ತೊಗೊಂಡೆ. ನನಗೆ ಇವಾಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಡ್ಯೂರೇಷನ್ ಕಡಿಮೆ ಆಗಿದೆ, ಅರ್ಧ ಗಂಟೆದು. ಈಗ 2 ಸೆಷನ್ ತೊಗೊಂಡ್ಮೇಲೆ 10 ನಿಮಿಷಕ್ಕೆ ಬಂದಿತ್ತು, ಈಗ 3ನೇ ಸೆಷನ್ ತೊಗೊಂಡಿದ್ದೀನಿ. ಹಾಗಾಗಿ ನಾನು ಇದನ್ನು ಎಲ್ಲ ತೊಗೋಬಹುದು. ಸೊಂಟ ನೋವಿಗೆ ನಿಮಗೆ ಬೇರೆ ಎಲ್ಲ ಆಪ್ರೇಷನ್ನು ಎಲ್ಲ ಇದಾದರೆ, ಹೆದರಿಕೆ ಆದರೆ ನೀವು ಈ ಟ್ರೀಟ್ಮೆಂಟ್ ಮಾಡಿಸ್ಕೋಬೋದು ಅಂತ ನನ್ನ ಸಜೆಷನ್. ನಿಮ್ಗೆ ಇಷ್ಟ. ನನ್ನ ಹೆಸರು ಅಶೋಕ್ ಅಂತ. ನನಗೀಗ 45 ವರ್ಷ. ಶಿಕ್ಷಕನಾಗಿ ನಾಯಕನಹಳ್ಳಿಯಲ್ಲಿ ಮಂಡ್ಯ ಉತ್ತರ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 2 ವರ್ಷದಿಂದ ನನಗೆ ನಿರಂತರವಾಗಿ ನನ್ನ ಮಂಡಿ ನೋವುಗಳು ಬರ್ತಾಯಿತ್ತು. ನಿಂತ್ಕೊಂಡು ಪಾಠ ಮಾಡಲಿಕ್ಕೆ ತುಂಬಾ ಕಷ್ಟ ಅನ್ನಿಸ್ತಾ ಇತ್ತು.
ಆ ಸಮಯದಲ್ಲಿ ಹಲವಾರು ಅಂದರೆ ಬ್ಯಾಂಗ್ಳೂರು, ಮೈಸೂರಿನಲ್ಲಿ, ಮಂಡ್ಯದಲ್ಲಿ ಪ್ರತಿಷ್ಠಿತ ಮೂಳೆ ತಜ್ಞರ ಹತ್ರ ಮತ್ತು ವೈದ್ಯರನ್ನ ಕಂಡಾಗ ನನಗೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಲೇ ಇಲ್ಲ. ಸುಮಾರು ನಾನು ಸುಮ್ಮನೆ ನೋವು ನಿವಾರಕ ಮಾತ್ರೆಗಳು ನುಗ್ತಾ ಇದ್ದೇ ಹೊರತು ಅದರಿಂದ ಯಾವುದೇ ರೀತಿ ಪರಿಹಾರ ಸಿಕ್ಕಲೇ ಇಲ್ಲ. ಆಮೇಲೆ ಆಯುರ್ವೇದದಲ್ಲೂ ನಾನು ಹಲವಾರು ಚಿಕಿತ್ಸೆಗಳು ತೆಗೆದುಕೊಂಡಿದ್ರು ಸಹ ಅದರಲ್ಲೂ ಫಲಿತಾಂಶ ಸಿಕ್ಕಲಿಲ್ಲ. ಮತ್ತು ಪ್ರತಿನಿತ್ಯ ಸರಿಯಾಗಿ ನಿದ್ದೆ ಬರ್ತಿರ್ಲಿಲ್ಲ, ತುಂಬ ನೋವಾಗ್ತಾಯಿತ್ತು. 10 ನಿಮಿಷ ನಿಂತ್ಕೋಬೇಕು ಅಂದರೂ ತುಂಬ ಪ್ರಾಣ ಸಂಕಟ ಆಗ್ತಾಯಿತ್ತು. ಮತ್ತು ಇದು ಪ್ರತಿನಿತ್ಯ ನಮ್ಮ ಜೀವನ ಚಟುವಟಿಕೆಗಳ ಮೇಲೂ ಇದು ಪ್ರಭಾವ ಬೀರ್ತಾ ಇತ್ತು. ಆ ನಂತರದಲ್ಲಿ ನಾನು ಈ ಪತ್ರಿಕೆಗಳಲ್ಲಿ ಬಂದಂಥ ಆಕಸ್ಮಿಕವಾಗಿ ಆ ಒಂದು ಹ್ಯಾಂಡ್ ಬಿಲ್ಸನ್ನು ನೋಡಿದಾಗ ನಮ್ಮ ಸ್ವಾಸ್ಥ್ಯದಲ್ಲಿ ಪಂಚಕರ್ಮ ಚಿಕಿತ್ಸೆ ಇದೆ ಅಂತ ತಿಳಿದು ಬಂತು. ಆ ತಿಳಿದ ನಂತರ ನಾನು ಒಂದು ಸಾರಿ ಸರ್ಗೆ ಸಂಬಂಧಪಟ್ಟಂತೆ ಸಂಪರ್ಕ ಸಾಧ್ಯ ಆಗಲಿಲ್ಲ. ಆಗ ಕೆಲವು ದಿನಗಳ ನಂತರ ನಾನು ಭೇಟಿ ಮಾಡಿದಾಗ ಅವ್ರು ನೀಡಿದಂತಹ ಚಿಕಿತ್ಸೆಯಿಂದ ನನಗೆ ಆ ದಿನವೇ ನನಗೇನು ತುಂಬ ನೋವು ಬರ್ತಾ ಇತ್ತು, ಆ ದಿನವೇ ನನಗೆ 80% ನಾನು ರಿಲೀಫ್ ಅಂತ ಅನ್ನಿಸ್ತು. ಮತ್ತು ಚೆನ್ನಾಗಿ ನಿದ್ದೆ ಬಂತು ಮತ್ತು ನಾನು ದೈನಂದಿನ ಚಟುವಟಿಕೆಗಳನ್ನು ಸಹ ತುಂಬ ಹುಮ್ಮಸ್ಸಿನಿಂದ ನಾನು ಭಾಗವಹಿಸಲಿಕ್ಕೆ ಅನುಕೂಲ ಆಯಿತು. ಆ ನಂತರದ ನಾನು ಚಿಕಿತ್ಸೆ ಮುಂದುವರಿಸಿದಾಗ 90% ನನಗೀಗ ಪರಿಹಾರವನ್ನು ಸಿಕ್ಕಿದೆ. ವೈದ್ಯರು ಏನು ಹೇಳಿದ್ರು, ನಿಜವಾಗ್ಲೂ ಈ ಚಿಕಿತ್ಸೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಜೊತೆ ನನ್ನ ದೈನಂದಿನ ಜೀವನದಲ್ಲಿ ಚಟುವಟಿಕೆ ಜಾಸ್ತಿ ಆಗಿದೆ. ನಿಜವಾಗ್ಲೂ ನಾನು ಡಾಕ್ಟರ್ಗೆ ಮತ್ತು ಸ್ವಾಸ್ಥ್ಯ ಸಂಸ್ಥೆಗೆ ನಾನು ಚಿರಋಣಿಯಾಗಿರ್ತೇನೆ. ನನ್ನ ಹೆಸರು ಭಾವನಾ ಅಂತ, ನಮ್ಮದು ಚೀರ್ನಹಳ್ಳಿ. ನಾನು ಸಿನ್ಸ್ 3 ಇಯರ್ಸಿಂದ ನಂಗೆ ಮೈಗ್ರೇನ್ ಇತ್ತು. ಸೊ ತುಂಬ ಕಡೆ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ವಿ, ಕಡಿಮೆ ಆಗಲಿಲ್ಲ. ನ್ಯೂರಾಲಜಿಸ್ಟ್ ಹತ್ರ ಎಲ್ಲ ತೋರಿಸಿದ್ವಿ, MRI ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಏನೂ ಯೂಸ್ ಆಗಲಿಲ್ಲ. ತುಂಬ ಟ್ಯಾಬ್ಲೆಟ್ಸ್ ತೊಗೊಂಡೆ. ಆಮೇಲೆ ನಮ್ಮೂರ ಹತ್ರ ಒಬ್ಬರು ಡಾಕ್ಟರ್ ಬರ್ತಿದ್ದರು, ಅವರು ಸ್ವಾಸ್ಥ್ಯದಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ರು. ಸೊ ಅವರು ಅದನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ TMC ಮತ್ತು ಅಗ್ನಿಕರ್ಮ ಅಂತ ಟ್ರೀಟ್ಮೆಂಟ್ ಕೊಟ್ಟರು. ಸೊ ಅದರಿಂದ ನನಗೆ ಸೆಷನ್ ವೈಸ್ ಟ್ರೀಟ್ಮೆಂಟ್ ಕೊಟ್ಟಿದ್ದರಿಂದ ನನಗೆ ತುಂಬ ಯೂಸ್ಫುಲ್ ಆಯಿತು. ಸ್ವಲ್ಪನೇ ತಲೆನೋವೆಲ್ಲ ಏನಿಲ್ಲ. ಏನಿದೆ ಮೈಗ್ರೇನ್ ಏನಿತ್ತು ಈ 3 ವರ್ಷದಿಂದ ಅದೆಲ್ಲ ಈಗ ಕಡಿಮೆ ಆಗಿದೆ. ಸೊ ಇದರಿಂದ ನಂಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಮೈಸೂರು ಡಿಸ್ಟಿಕ್ಕು ನರಸೀಪುರ ತಾಲೂಕು ಬನ್ನೂರು ಹೋಬಳಿ ತುರ್ನೂರು ಗ್ರಾಮ. ನನ್ನ ಹೆಸರು ಆನಂದ್ ಲಿಂಗಪ್ಪ ಅಂತ. ನಾನು ವೀರದಾಸ ಕಲಾವಿದ. ನನಗೆ 450 ಶುಗರ್ ಕಂಡಿತ್ತು. ಇದು ಮೊದಲು ನನಗೆ 258 ಇತ್ತು. ನನ್ನ ವ್ಯಾಮರದಿಂದ 450ಕ್ಕಾಗಿ ನಿಂತಿತ್ತು. ನಾನು ಸ್ವಾಸ್ಥ್ಯಕ್ಕ ಆಯುರ್ವೇದಿಕ್ ಹತ್ರ ಬಂದು ಡಾಕ್ಟರ್ ಹತ್ರ ತೋರಿಸ್ದೆ. ಅವರು 1 ವಾರ ಟ್ರೀಟ್ಮೆಂಟ್ ಕೊಟ್ಟಿದ್ದರು. 250ಕ್ಕೆ ಬಂದು ನಿಂತಿದೆ. ತಿರುಪನ ಬಂದಿದ್ದೀನಿ ನಾನು. ನಾರ್ಮಲಾಗಿ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅದರ ಡಾಕ್ಟ್ರ್ ನನ್ನ ಧನ್ಯವಾದಗಳು. ಆದರೂ ಎಲ್ಲ ಥರದ ಪ್ರಾಬ್ಲಮ್ ಇತ್ತು. ಮೈ ಕೈ ನೋವು, ತಲೆ ಒಂಥರ ಇಡ್ತಾಯಿತ್ತು, ಏನೇನೋ ಯೋಚನೆ ಮಾಡೋಂಗೆ ಸಖತ್ ಕೋಪ ಬರ್ತಿತ್ತು. ಎಲ್ಲ ಥರದಲ್ಲೂ ಇದಾಯಿತು, ಅನುಭವಿಸ್ತಿದ್ದೆ. ಆದರೂ ಕಷ್ಟಗಳನ್ನ ಅವ್ರಿಗೆ ಗೊತ್ತು. ಆದರೆ ಈಗ ಬಂದ ಮೇಲೆ ನಾರ್ಮಲಾಗಿ ಪರವಾಗಿಲ್ಲ, ಸೂಪರಾಗಿದ್ದೀನಿ ಈಗ.